ಹಾಯ್ ಗಾಯ್ಸ್, ಎಲ್ಲರಿಗೆ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಅತಿಕ್ ಟೈಗರ್ ಕಿಂಗ್ ಅಂತ. ಇವಾಗ ಎಸ್ಟರ್ಡೇ ಒಂದು ವಿಡಿಯೋ ಹಾಕಿದ್ದೆ ನಾವು ಮೂವಿದು. ಇವಾಗ ಯಾವ ಥರ ಇದು ಮೂವಿದು ಪೋಸ್ಟರ್ ಕಟ್ಔಟ್ ಯಾವ ಥರ ಮಾಡ್ತಾರೆ ನೋಡೋಣ. ಇಲ್ಲಿ ಒಬ್ಬೊಬ್ರಿಗೆ ಕೇಳೋಣ ಯಾವ ಥರ ಕಟ್ಔಟ್ ಮಾಡ್ತಾರೆ ಅಂತ. ಬನ್ನಿ ಹೋಗೋಣ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀರಾ ಅಂತ ಎಲ್ಲ ಕೇಳೋಣ, ಓಕೆನಾ? ನೋಡಿ ಗಾಯ್ಸ್, ಈ ಥರ ಇದೆ ಎಲ್ಲ. ಇದು ಮೂವಿದು ಎಲ್ಲ ಕಂಟೆಂಟ್ ಮಾಡೋದು, ಇಲ್ಲಿ ರೆಡಿ ಎಲ್ಲ ಮಾಡೋದು, ಈ ಥರ ಎಲ್ಲ. ಯಾವ ಥಿಯೇಟರಲ್ಲಿ ರಿಲೀಸ್ ಮಾಡಲಿಕ್ಕೆ? ಹಾಯ್ ಸರ್. ಹೇಳಿ. ಹಲೋ, ನಿಮ್ಮ ಹೆಸರು? ನನ್ನ ಹೆಸರು ಡಿ ಎನ್ ಮೋಹನ್ ಕುಮಾರ್ ಅಂತ. ಹೌದಾ, ಎಷ್ಟು ವರ್ಷದಿಂದ ಈ ಕಟೌಟು ಎಲ್ಲ ಇದು ಸುಮಾರು ಹೆಚ್ಚು ಕಮ್ಮಿ ನಾವು 40 ವರ್ಷದಿಂದ ಮಾಡ್ತಾಯಿದ್ವಿ. ಅದಕ್ಕಿಂತ ಮುಂಚೆಯಿಂದಲೂ ಇದೆ, ಒಂದು 50-60 ವರ್ಷದಿಂದನೂ ಕಂಪ್ನಿ ನಡೀತಾ ಇದೆ. ಇದು ಬರೀ ತೆಲುಗು ಫಿಲಮ್ ಕಟೌಟ್ ಮಾತ್ರನ ಮಾಡೋದು, ಇಲ್ಲಾಂದರೆ ಕನ್ನಡ ಫಿಲಮ್ ಕಟೌಟುಗಳು? ಇಲ್ಲ, ತೆಲುಗು ಅಂತಲ್ಲ, ಎಂಟೈರ್ ಎಲ್ಲನೂ, ತೆಲುಗು, ಹಿಂದಿ, ತಮಿಳು ಎಲ್ಲ ಪಿಕ್ಚರ್ ಎಲ್ಲ ಆಲ್ರೌಂಡ್. ಹಿಂದಿ ಪೊಲಿಟಿಕಲ್ಸ್ದು ಎಲ್ಲ. ಎಷ್ಟು ವರ್ಷದಿಂದ ನಾವು ಇದು 40 ವರ್ಷದಿಂದ ಮಾಡ್ತಾಯಿದ್ದೀವಿ ಕೆಲಸ. 40 ವರ್ಷದಿಂದ 40 ವರ್ಷದಿಂದ. ನಮ್ಮ ಫಾದರ್ ಆರ್ಟಿಸ್ಟು, ಅವ್ರ ಭಾವ ಇನ್ನೊಬ್ರು ಕೆ ಎಸ್ ರಾಜು ಅಂತ ಇದ್ದಾರೆ. ಅವರು ಎಸ್ಟಾಬ್ಲಿಷ್ಮೆಂಟ್ ಫಸ್ಟ್ ಅವರೇ. ಕೆ ಎಸ್ ರಾಜು ಅಂತ ಚಿತ್ರಶಾಲಾ ಅಂತ ಇಟ್ಟಿತ್ತು. ಅಲ್ಲಿಂದ ಎಲ್ಲ ಕಲ್ತು ಒಂದೊಂದು ಕಂಪ್ನಿ ಇದಾಯಿತು. ಈಗೆಲ್ಲ ಯಾವುದೂ ಕಂಪ್ನಿ ಇಲ್ಲ, ಸದ್ಯಕ್ಕೆ ಒಂದು 3 ಕಂಪ್ನಿ ಮಾತ್ರ ಇದೆ. ಇದು ನವರಂಗಲ್ಲಿ ಇದೆಯಲ್ಲ, ಅದು ನಿಮ್ಮದೇ? ನವರಂಗಲ್ಲಿ ಎಕ್ಕಾದ ಇವಾಗ ರೀಸೆಂಟ್ ಆಗೋದು ನಾವೇ ಮಾಡಿದ್ದು. ಎಕ್ಕದು ನೀವೇ ಮಾಡ್ಕೊಂಡಿದ್ದೀರಾ? ಮೆಜೆಸ್ಟಿಕ್ ಅದು ನಾವು ಮಾಡಿದ್ದು. ಸಂತೋಷ್ ಮಾಡಿದ್ದು. ಸಂತೋಷ್ ಎಲ್ಲ ಎಲ್ಲ ಹೋಗ್ಬಿಟ್ಟು ಶೂಟ್ ಮಾಡಬೇಕು ನಾವು. ಅದು ಇಲ್ಲಿದೆ, ಶ್ರೀರಂಗ ಆರ್ಟ್ಸ್ ಅಂತ ಇದು. ಇನ್ನೊಂದು ಆರ್ಟ್ಸ್ ಅಂತ ಒಂದಿದೆ, ಇನ್ನೊಂದು ಆನಂದ್ ಆರ್ಟ್ಸ್ ಅಂತ. 3 ಕಂಪ್ನಿ ಇದೆ ಸದ್ಯಕ್ಕೆ ಅಷ್ಟೇ. ಮಿಕ್ಕಿದೆಲ್ಲ ನೋಡ್ತಾ ಇದ್ದೀರಾ ಯಾವ ಥರ ಕಟ್ಔಟ್ ಮಾಡೋದು. ಇವರೆಲ್ಲ ಈ ಥರ ಒಳ್ಳೆ ಇದು ಮಾಡ್ತಾಯಿದ್ದಾರೆ ಕೆಲಸ. ಈ ಥರ ಎಲ್ಲ ಬ್ಯಾನರ್ಗಳು ಎಲ್ಲ ಕಟ್ಔಟ್ ಮಾಡೋದು. ಈಗ ಮೂವೀಸು, ಕನ್ನಡ ಮೂವಿಯಲ್ಲಿ, ಹಿಂದಿ ಮೂವಿಯಲ್ಲಿ, ತಮಿಳಲ್ಲಿ, ತೆಲುಗು ಇಲ್ಲಿ ಎಲ್ಲ ಇಲ್ಲೇ ಕಟ್ಔಟ್ ಮಾಡೋದು. ನಮ್ಮದು ಬರ್ತ್ ಪ್ಲೇಸ್ ಬಂದು ಮೈಸೂರು. ಇರೋದೆಲ್ಲ ಬೆಳೆದಿದ್ದು ಓದಿದ್ದೆಲ್ಲ ಬ್ಯಾಂಗ್ಳೂರನ್ನು. ಎಷ್ಟು ವರ್ಷದಿಂದ ಈ ಒಂದು ಕಟೌಟ್ಗಳನ್ನೆಲ್ಲ ಮಾಡ್ತೀವಿ? ನಾವು ಇತ್ತೀಚೆಗೆ ಇವಾಗ ಹೆಚ್ಚು ಕಮ್ಮಿ 40 ವರ್ಷ ಆಯಿತು. 40 ವರ್ಷ. 40 ವರ್ಷ. 40 ವರ್ಷದಿಂದ ಒಂದೇ ಉದ್ಯೋಗ, ಬೇರೆ ಏನು? 40 ವರ್ಷದಿಂದ ಇದು ಒಂದೇ ಅಂತಲ್ಲ, ಈವೆಂಟ್ ವರ್ಕು ಮತ್ತು ಪೇಂಟಿಂಗ್ಸು ಎಲ್ಲ ಥರನೂ. ಎಲ್ಲ ಥರ ಇದಿಲ್ದರೆ ಬೇರೆ ವರ್ಕ್ ಇರುತ್ತೆ. ಮತ್ತು ಸ್ಕೂಲ್ ವರ್ಕ್ಸ್ ಇರುತ್ತೆ. ಸ್ಕೂಲಲ್ಲಿ ಸಮ್ಮರ್ ಟೈಮಲ್ಲಿ ಒಕೇಶನ್ ಇರುತ್ತೆ. ಟೈಮಲ್ಲಿ ಏನಂದರೆ ನೈಟಲ್ಲಿ ಕೆಲವು ನೆಗೆಟಿವ್ ಹಾಕ್ಬಿಟ್ಟು ನೈಟಲ್ಲಿ ಸ್ಕೆಚ್ ಹಾಕ್ಬಿಟ್ಟು ಆಮೇಲೆ ವರ್ಕ್ ಮಾಡ್ತಾಯಿದ್ವಿ. ಅದು ಒಂಥರ ಇತ್ತು. ಅದು ಹೆವಿ ನೈಟ್ ಆ್ಯಂಡ್ ಎಲ್ಲ ವರ್ಕ್ ಇರೋದು. ಇವಾಗ ಫ್ಲೆಕ್ಸ್ ಪ್ರಿಂಟ್ ಬಂದಮೇಲೆ ಆರ್ಟಿಸ್ಟ್ಗೆ ಕೆಲಸಗಳು ಕಮ್ಮಿ ಆಗುತ್ತೆ. ಈಗ ಏನಂದರೆ ಬ್ರೈಟ್ನೆಸ್ ಬೇಕು ಅನ್ನೋದಕ್ಕೆ ಮಾಡಿಸ್ತಾರೆ. ಕೆಲವು ಕಡೆ ಎಲ್ಲ ಪ್ರಿಂಟ್ ಹಾಕ್ಬಿಟ್ಟು ಹಾಕ್ಬಿಡ್ತಾರೆ. ಅವಾಗೆಲ್ಲ ನೀವೇ ಹ್ಯಾಂಡ್ಮೇಡ್, ನೀವೇ ನೆಗೆಟಿವ್ ಬರುತ್ತೆ. ಸ್ಟುಡಿಯೋಲ್ಲಿ ನೆಗೆಟಿವ್ ಮಾಡ್ಕೊಡ್ತೀವಿ. ಅದನ್ನು ನೈಟಲ್ಲಿ ಪ್ರೊಜೆಕ್ಷನ್ ಮಾಡಿ ಆ ಶೇಡ್ ಬಿದ್ದಾಗ ಅದನ್ನು ಟ್ರೇಸ್ ಔಟ್ ಮಾಡ್ತೀವಿ ಪೆನ್ಸಿಲಲ್ಲಿ. ಬೆಳಗ್ಗೆ ಅದನ್ನೇನು ಮಾಡ್ತೀವಿ, ಕಲರ್ ಫಿಲಪ್ ಮಾಡ್ತೀವಿ. ಆಲ್ರೆಡಿ ಪ್ರಿಂಟ್ ಹಾಕಿ ಕಲರ್ ಆಗಿರುತ್ತೆ. ಆ ಥರ ಅಲ್ಲ, ಅದೇನಿದ್ರು ವೈಟ್ ಶೀಟ್ ಇರುತ್ತೆ, ಬ್ಲ್ಯಾಂಕ್ ಇರುತ್ತೆ. ಆ ಥರ ವೈಟ್ ಶೀಟ್ ಇರುತ್ತೆ. ಅದ್ರ ಮೇಲೆ ಸ್ಕೆಚ್ ಹಾಕಿ ಬೆಳಗ್ಗೆ ತಿರ್ಗಾ ಅದು ಕಲರ್ ಫಿಲಪ್ ಮಾಡಿ ಕೋಟ್ ಮಾಡಿ ಆಮೇಲೆ ಫೈನಲ್ ಫಿನಿಶ್ 2 ಕೋಟ್ ಮಾಡ್ತೀವಿ. 2 ಕೋಟು. ಇದು ಫಸ್ಟ್ ಅಂತಂದರೆ ತುಂಬ ರಿಸ್ಕ್ ಇತ್ತು, ಇವಾಗ ಒಂದು ಸ್ವಲ್ಪ ಈಸಿ ಇದೆ ಅನಿಸುತ್ತಲ್ಲ? ಫಸ್ಟ್ ರಿಸ್ಕ್ ಇತ್ತು ಅಂದರೆ ಆವಾಗ ನೈಟ್ ಆ್ಯಂಡ್ ಡೇ ಮಾಡ್ತಾಯಿದ್ವಿ, ನಿದ್ರೆ ಸರಿ ಇರಲಿಲ್ಲ. ಇವಾಗ ಏನಂದರೆ ಅದೆಲ್ಲ ಏನಿಲ್ಲ, ಇದು ಪ್ರಿಂಟ್ ನೀವೇ ನೋಡಿದ್ದೀರಾ. ಇಲ್ಲಿ ಎಲ್ಲರ ಹತ್ರ ನಾವು ಕೇಳಿದರೆ ಇವರು ಸಾರು 40 ಇಯರ್ಸಿಂದ ಇದು ಕಟೌಟ್ ಮಾಡ್ತಾರಂತೆ ಎಲ್ಲ ಮೂವೀಸು. ನೋಡಿ, ಎಲ್ಲ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ.